ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ನಾವೆಲ್ಲರೂ ಚೆನ್ನಾಗಿರಬೇಕು ಅಂತ ಮನಸ್ಫೂರ್ತಿಯಾಗಿ ಆಶಿಸ್ತಾ ಈ ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ. ಈ ವಿಡಿಯೋದಲ್ಲಿ ಕಟ್ಟಿಂಗು ಸ್ಟಿಚಿಂಗು ಏನೂ ತೋರಿಸ್ತಿಲ್ಲ. ಈ ಒಂದು ವಾರದಲ್ಲಿ ಅರ್ಜೆಂಟಾಗಿ ಬ್ಲೌಸಸ್ಸು ಮತ್ತು ಹಾಗೆ ಡ್ರೆಸ್ಸಸ್ಸು ಸ್ಟಿಚಿಂಗ್ ಮಾಡೋದಿದ್ದರಿಂದ ಮಷಿನ್ಸು ನೀಟಾಗಿ ಕ್ಲೀನ್ ಮಾಡೋಕ್ಕೆ ಟೈಮ್ ಆಗಿರಲಿಲ್ಲ. ಹಾಗಾಗಿ ನಾನು ಡೀಪ್ ಕ್ಲೀನಿಂಗ್ ಮಾಡೋಣ ಅಂತೇಳ್ಬಿಟ್ಟು ಅಂದ್ಕೊಳ್ತಿದ್ದೆ. ಅದು ಈ ದಿನ ನೀಟಾಗಿ ಕ್ಲೀನ್ ಮಾಡೋಣ ಅಂತೇಳ್ಬಿಟ್ಟು ಕ್ಲೀನಿಂಗ್ ಕೆಲಸ ಸ್ಟಾರ್ಟ್ ಮಾಡಿದ್ದೀನಿ. ಒಂದು ವಾರದಿಂದ ಸ್ಟಿಚಿಂಗ್ ಮಾಡಿದಂಥ ಬ್ಲೌಸಸ್ದು ಚಿಕ್ಕ ಚಿಕ್ಕ ಪೀಸ್ಗಳಿರುತ್ತಲ್ಲ ಅದು, ಹಾಗೆಯೇ ನೆಕ್ಸ್ಟು ಕಟ್ಟಿಂಗ್ ಮಾಡಿ ಇಟ್ಕೊಂಡಿರೋವಂಥ ಇನ್ನು ಸ್ಟಿಚ್ ಮಾಡಬೇಕಾಗಿರೋವಂಥ ಬ್ಲೌಸಸ್ಸು ಎಲ್ಲನೂ ಇಲ್ಲಿ ಓವರ್ಲಾಕ್ ಮಷಿನ್ ಮೇಲೆ ಇಟ್ಟಿದ್ದೆ. ಅದನ್ನೆಲ್ಲ ನೀಟಾಗಿ ಸಪ್ರೇಟ್ ಮಾಡಿ ಬೇಡದೇ ಇರೋ ಕೆಲವು ಬ್ಲೌಸ್ ಪೀಸಸ್ ಚೂರುಗಳೆಲ್ಲ ಇರುತ್ತೆ, ಅದನ್ನೆಲ್ಲ ತೆಗೆದು ನೀಟ್ ಮಾಡ್ತಾಯಿದ್ದೀನಿ. ತುಂಬಾ ಡಸ್ಟ್ ಸೇರಿಕೊಂಡಿದ್ರೂ ಸಹ ನಾವು ಕೆಲಸ ಮಾಡೋದಕ್ಕೆ ಚೆನ್ನಾಗಿರೋದಿಲ್ಲ. ಡೈಲಿ ಒಂದು 2-3 ಮಿನಿಟ್ಸಲ್ಲಿ ಮಷಿನ್ನ ಡಸ್ಟ್ ಹೊಡೆದ್ಬಿಟ್ಟು ಕೆಲಸ ಸ್ಟಾರ್ಟ್ ಮಾಡ್ತಿದ್ದೆ. ಈ ದಿನ ಸ್ವಲ್ಪ ನೀಟಾಗಿಯೇ ಕ್ಲೀನ್ ಮಾಡೋಣ ಅಂತೇಳ್ಬಿಟ್ಟು ಮಾಡ್ತಿದ್ದೀನಿ. ಈ ದಿನ ಸಹ ಅರ್ಜೆಂಟಾಗಿ ಸ್ಟಿಚಿಂಗ್ ಮಾಡಿ ಕೊಡೋದಿದೆ, ಆದರೆ ಮಷಿನೆಲ್ಲ ತುಂಬಾ ಡಸ್ಟ್ ಇರೋ ರೀತಿ ಕಾಣ್ತಿತ್ತು. ಹಾಗಾಗಿ ಕ್ಲೀನಾಗಿ ನೀಟ್ ಮಾಡೋಣ ಅಂತೇಳ್ಬಿಟ್ಟು ಮಾಡ್ತಿದ್ದೀನಿ. ಈ ದೊಡ್ಡ ದೊಡ್ಡ ಡ್ರೆಸ್ ಬರುತ್ತಲ್ಲ, ಲೆಹಂಗಾ ಟೈಪು, ಆ ಡ್ರೆಸ್ ಬಂದಿರೋವಂಥ ಜಿಪ್ ಇರೋವಂಥ ಬ್ಯಾಗ್ಗಳು ಅದೆಲ್ಲನೂ ಓವರ್ಲಾಕ್ ಮಿಷನ್ ಮೇಲೇ ಇತ್ತು. ಹಾಗಾಗಿನೇ ಉಳಿದಿದ್ದಂಥ ಲೈನಿಂಗು, ನಾವು ಬ್ಲೌಸ್ ಕಟ್ ಮಾಡಿ ಉಳಿದಿದ್ದಂಥ ಲೈನಿಂಗು ಎಲ್ಲನೂ ಇತ್ತು. ಹಾಗಾಗಿ ಅದನ್ನೆಲ್ಲ ನೀಟ್ ಮಾಡಿ ಸಪ್ರೇಟ್ ಮಾಡ್ತಿದ್ದೀನಿ. ಕೆಲವು ಜಿಪ್ಗಳು ಡ್ರೆಸ್ಗೆ ಸ್ಟಿಚಿಂಗೋಸ್ಕರ ತೆಗೆದು ಇಟ್ಕೊಂಡಿರ್ತೀನಿ. ಆ ಜಿಪ್ಗಳು ಒಂದೊಂದು ಉಳಿದಿರುತ್ತೆ. ಅದು ಹಾಗೆಯೇ ಲೇಸ್ ಹಾಕಿರ್ತೀವಲ್ವ, ಅದನ್ನು ಖಾಲಿಯಾಗಿದ್ದಂಥ ಬಂಡಲ್ಸು ಅದೆಲ್ಲನೂ ಓವರ್ಲಾಕ್ ಮಿಷನ್ ಮೇಲೇ ಅರ್ಜೆಂಟಲ್ಲಿ ಇಟ್ಬಿಟ್ಟಿರ್ತೀನಿ. ಇಲ್ಲಿ ಬೇಕಿರೋವಂಥದ್ದು ಬೇಡದೇ ಇರೋವಂಥದ್ದು ಎರಡು ಮಿಕ್ಸ್ ಆಗಿಬಿಟ್ಟಿರುತ್ತೆ. ಅದನ್ನೆಲ್ಲ ನಾನು ನೀಟಾಗಿ ಸಪ್ರೇಟ್ ಮಾಡ್ತಾಯಿದ್ದೀನಿ. ಹಾಗೆಯೇ ಪೈಪಿಂಗಿಗೆ ಯೂಸ್ ಮಾಡ್ತೀವಲ್ವ, ಆ ಥ್ರೆಡ್ಡು ಪೈಪಿಂಗ್ ಮಾಡಿ ಮಿಕ್ಕಿದಂಥ ಥ್ರೆಡ್ಸ್ ಎಲ್ಲ ಹಾಗೆ ಇಟ್ಟಿರ್ತೀನಿ. ನೋಡಿ, ಇದು ನಂದು ಪೈಪಿಂಗ್ ಮಾಡಿಕೊಂಡು ಇಟ್ಕೊಂಡಿರೋಂಥ ಬಾಕ್ಸು. ಈ ಡಬ್ಬದಲ್ಲಿ ಹಾಕಿಟ್ಟಿರ್ತೀನಿ ಪೈಪಿಂಗ್ ಕ್ಲಾತು ಎಲ್ಲನೂ. ಉಳಿದಿದ್ರೂ ಸಹ ಅದನ್ನು ಅದೇ ಬಾಕ್ಸಲ್ಲೇ ಹಾಕಿಡ್ತಾಯಿದ್ದೀನಿ. ನೆಕ್ಸ್ಟು ಬೇರೆ ಬ್ಲೌಸ್ಗಳಿಗೆ ಯೂಸ್ ಆಗುತ್ತೆ ಅದು. ಇದು ಎಂಬ್ರಾಯ್ಡ್ರಿಗೆ ಅಟ್ಯಾಚ್ ಮಾಡಿದಂಥ ಸೈಡ್ ಕ್ಲಾತು, ಬ್ಲೌಸ್ಗೆ ಸೈಡ್ಗೆ ಅಟ್ಯಾಚ್ ಮಾಡಿರ್ತೀವಿ ಆ ಕ್ಲಾತ್ ಅದು. ಇಲ್ಲಿ ಪೈಪಿಂಗೋಸ್ಕರ ಕ್ಲಾತ್ ತೊಗೊಂಡು ಉಳಿದಂಥ ಕ್ಲಾತು ಮಿಷಿನ್ ಮೇಲೆ ಇರುತ್ತೆ, ಅದನ್ನೆಲ್ಲ ಈ ರೀತಿ ನೀಟಾಗಿ ಸೆಟ್ ಮಾಡ್ಕೊಂಬಿಡೋಣ ಅಂತೇಳ್ಬಿಟ್ಟು ಮಾಡ್ತಿದ್ದೀನಿ. ಇದು ನೋಡಿ, ಒಂದು ವೈಟ್ ಡ್ರೆಸ್ ಕಟ್ ಮಾಡಿದ್ದೆ, ಅದು ಲೈನಿಂಗ್ ಉಳಿದಿತ್ತು ಸೈಡಲ್ಲಿ. ಅದು ನಾವು ಪಾಲ್ಸ್ ಥರ ಯೂಸ್ ಮಾಡ್ಬೋದು. ಕೆಳಗಡೆ ಟ್ರೇ ಇಟ್ಕೊಂಡಿದ್ದೀನಿ, ಒಂದು ಬೇಕಿಲ್ಲದೆ ಇರೋವಂಥದ್ದನ್ನೆಲ್ಲ ಹಾಕೋದಕ್ಕೆ ಒಂದು ಡಸ್ಟ್ಬಿನ್ನು, ಬೇಕಿರೋದನ್ನೆಲ್ಲ ಹಾಕೊಳ್ಳೋದಕ್ಕೆ ಒಂದು ಟ್ರೇ. ಈ ರೀತಿ ನಾನು ಸಪ್ರೇಟಾಗಿ ಹಾಕಿಡ್ತಾಯಿದ್ದೀನಿ. ಇಲ್ಲಿ ಮಷಿನ್ ಮೇಲೆ ಮೆಸ್ಸಿ ಆಗಿದ್ದರೂ ಸಹ ಕೆಲಸ ಮಾಡೋದಕ್ಕೆ ಇಂಟ್ರೆಸ್ಟ್ ಬರೋದಿಲ್ಲ. ಡೈಲಿ ಇಷ್ಟು ಟೈಮ್ ತೊಗೊಂಡು ಕ್ಲೀನ್ ಮಾಡೋದಕ್ಕೆ ಟೈಮ್ ಆಗೋದಿಲ್ಲ ನನಗೆ. ಹಾಗಾಗಿನೇ ಒಂದು ವಾರದಲ್ಲಿ ಒಂದು ದಿನ ಈ ರೀತಿ ಕ್ಲೀನಿಂಗನ್ನು ಮಾಡ್ತೀನಿ. ಇದು ನೋಡಿ, ಪೈಪಿಂಗ್ ಮಾಡೋದಕ್ಕೋಸ್ಕರ ಕ್ಲಾತ್ ತೊಗೊಂಬಂದು ಇಟ್ಕೊಂಡಿದ್ದೆ. ಇದು ಪೈಪಿಂಗ್ ಮಾಡಿ ಆ ಬ್ಲೌಸ್ ಕೊಟ್ಟು ಆಗಿದೆ. ಈ ಕ್ಲಾತ್ ಇಲ್ಲೇ ಇತ್ತು, ಅದನ್ನು ಫೋಲ್ಡ್ ಮಾಡಿ ಸಪ್ರೇಟ್ ಮಾಡಿ ಇಡ್ತಾಯಿದ್ದೀನಿ. ಇನ್ನು ಮಷಿನ್ ಮೇಲೆ ಡಸ್ಟ್ ಎಲ್ಲ ಇದ್ದು ಮೆಸ್ಸಿ ಆಗಿದ್ದರೆ ಸ್ಟಿಚಿಂಗ್ ಮಾಡೋದಕ್ಕೂ ಸಹ ಇಂಟ್ರೆಸ್ಟ್ ಇರೋದಿಲ್ಲ ಒಂದೊಂದು ಸಲ. ಹಾಗಾಗಿನೇ ನೀಟಾಗಿ ಇಟ್ಕೊಂಡಿದ್ರೆ ಸ್ಟಿಚಿಂಗ್ ಮಾಡೋಕ್ಕೂ ಇಂಟ್ರೆಸ್ಟ್ ಇರುತ್ತೆ. ಡೈಲಿ ಒಂದು 2-3 ಮಿನಿಟ್ಸ್ ಅಷ್ಟೇ ಕ್ಲೀನಿಂಗ್ ಮಾಡ್ಕೊಳ್ಳೋದಕ್ಕೆ ಟೈಮ್ ಇರುತ್ತೆ. ಡೈಲಿ ಹಾಫ್ ಆನ್ ಅವರ್ ಮುಕ್ಕಾಲು ಅವರ್ ಟೈಮ್ ಸ್ಪೆಂಡ್ ಮಾಡಿ ಕ್ಲೀನ್ ಮಾಡೋದಕ್ಕೆ ಟೈಮ್ ಇರೋದಿಲ್ಲ. ಅರ್ಜೆಂಟ್ ಬ್ಲೌಸಸ್ ಇರುತ್ತೆ, ಹಾಗಾಗಿನೇ ಟೈಮ್ ಇರೋದಿಲ್ಲ. ಡೈಲಿ ನಾವು ನೀಟಾಗೆ ಕ್ಲೀನ್ ಮಾಡಿ ಮಷಿನ್ ಮೇಲೆ ಕುತ್ಕೊಳ್ತೀವಿ ಅಂತಂದರೆ, ಅದು ಅರ್ಜೆಂಟ್ ಬ್ಲೌಸ್ ಇಲ್ಲದೇ ಇದ್ದರೆ ಕ್ಲೀನ್ ಮಾಡಿ ನೀಟಾಗಿ ಕುತ್ಕೊಳ್ಬೋದು. ಕೆಲವೊಂದು ಥ್ರೆಡ್ಸು ಅಷ್ಟೇ ತಗೊಂಡು ಅರ್ಜೆಂಟಲ್ಲಿ ಸ್ಟಿಚ್ ಮಾಡಿರ್ತೀವಿ, ಥ್ರೆಡ್ಸ್ ಎಲ್ಲ ಮಷಿನ್ ಮೇಲೇ ಉಳ್ಕೊಂಡಿರುತ್ತೆ.
ಥ್ರೆಡ್ಸು ಬಾಬಿನ್ಸು ಇದೆಲ್ಲನೂ ಸಹ ಅಲ್ಲಲ್ಲೇ ಇಟ್ಟಿರ್ತೀನಿ. ಈಗ ಥ್ರೆಡ್ಸ್ ಎಲ್ಲ ತೆಗೆದುಬಿಟ್ಟು ಅಲ್ಲಿ ಎಕ್ಸ್ಟ್ರಾ ಇದ್ದಂಥ ಥ್ರೆಡ್ಸ್ ಎಲ್ಲ ತೆಗೆದುಬಿಟ್ಟು ಥ್ರೆಡ್ ಬಾಕ್ಸಲ್ಲಿ ಹಾಕಿಟ್ಟಿದ್ದಾಯಿತು. ಈಗ ಬಾಬಿನ್ಸ್ ಎಲ್ಲ ತೆಗೆದಿಡ್ತಾ ಇದ್ದೀನಿ. ಸುಮಾರು ನನ್ನ ಹತ್ರ ಒಂದು 25ಇಂದ 30 ಬಾಬಿನ್ಸ್ ಇರುತ್ತೆ. ಲೇಡೀಸ್ ಕಲರ್ಸು ಬಟ್ಟೆ ಜಾಸ್ತಿನೇ ಕಲರ್ಫುಲ್ಲಾಗಿ ಬರ್ತಾ ಇರುತ್ತೆ ಲೇಡೀಸ್ದು. ಒಂದು ಥ್ರೆಡ್ಡು ಇನ್ನೊಂದು ಥ್ರೆಡ್ಡು ತುಂಬಾ ವೇರಿಯೇಷನ್ ಇರುತ್ತೆ. ಅದಕ್ಕೆ ಪ್ರತಿಯೊಂದು ಸಲನೂ ಬಾಬಿನ್ ಖಾಲಿ ಮಾಡಿ ಸುತ್ಕೊಳ್ಳೋಕ್ಕಾಗಲ್ಲ ಅಂದ್ಬಿಟ್ಟು ಸುಮಾರು ಒಂದು 30 ಬಾಬಿನ್ ತನಕ ತೊಗೊಂಡು ಬಂದಿದ್ದೆ ನಾನು. ಎಲ್ಲವನ್ನೂ ಯೂಸ್ ಮಾಡ್ತೀನಿ. ಪ್ರತಿ ಸಲ ಬಾಬಿನ್ನು ಚೇಂಜ್ ಮಾಡೋದಕ್ಕೆ ದಾರ ಎಲ್ಲ ತೆಗೆದುಬಿಟ್ಟು ಬೇರೆ ದಾರ ಸುತ್ಕೊಳ್ಳೋದಕ್ಕೆ ಟೈಮ್ ಇರೋದಿಲ್ಲ ಅಂದ್ಬಿಟ್ಟು ಎಲ್ಲನೂ ಬಾಬಿನ್ಸು ನಾನು ಕಲರಾಗಿ ಸುತ್ತಬಿಟ್ಟು ಯೂಸ್ ಮಾಡ್ತಾ ಇರ್ತೀನಿ. ನೆಕ್ಸ್ಟ್ ಆ ಕಲರ್ ಬಂದಾಗ ಆ ಬಾಬಿನ್ ಯೂಸ್ ಆಗುತ್ತೆ. ಥ್ರೆಡ್ಸ್ ಏನು ವೇಸ್ಟ್ ಆಗೋದಿಲ್ಲ. ಇಲ್ಲಿ ವಿಂಡೋ ಹತ್ರನೂ ಅಷ್ಟೇ ನಾನು ಅರ್ಜೆಂಟಾಗಿ ಶೋ ಬಟನ್ಸು ಏನಾದ್ರೂ ಕೇಳಿದರೆ, ಅದು ಒಂದು ಬಟನ್ ಕೇಳಿದರೆ ನಾನು ಅವ್ರಿಗೆ ಯಾವ್ದು ಬೇಕೋ ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು 3-4 ಬಟನ್ ತಂದು ಇಟ್ಕೊಂಡು ಸ್ಟಿಚ್ ಮಾಡ್ತಾ ಇರ್ತೀನಿ. ಅವರು ಒಂದು ಕೇಳಿದಾಗ ಅದು ಹಾಕ್ಕೊಡ್ತೀನಿ, ಇನ್ನೊಂದು 2-3 ಉಳ್ಕೊಳ್ಳುತ್ತೆ. ಅದೆಲ್ಲ ನಾನು ವಿಂಡೋದಲ್ಲಿ ಇಟ್ಬಿಟ್ಟಿರ್ತೀನಿ. ಅದನ್ನೆಲ್ಲ ಈಗ ತೆಗೆದಿಡ್ತಾ ಇದ್ದೀನಿ, ಎಲ್ಲ ಡಸ್ಟ್ ಬೀಳುತ್ತೆ ಅಂತ ಹೇಳ್ಬಿಟ್ಟು. ಆಗಾಗ ಈ ರೀತಿ ಕ್ಲೀನಿಂಗನ್ನು ಮಾಡ್ತೀನಿ. ನನ್ನ ಹತ್ರ ಇನ್ನೂ ಒಂದು 3 ಮಿಷನ್ ಇದೆ. ಇಲ್ಲಿ ಮನೆಯಲ್ಲಿ 2 ಮಾತ್ರ ಇದೆ, ಓವರ್ಲಾಕು ಮತ್ತು ಜುಕ್ಕಿ ಮಷೀನು ಸ್ಟಿಚಿಂಗೋಸ್ಕರ ಇಟ್ಕೊಂಡಿರೋದು. ಇನ್ನೂ 3 ಮಷೀನು ಶಾಪಲ್ಲಿರುತ್ತೆ. ಶಾಪಲ್ಲಿ ಕೆಲಸ ಮಾಡುವಾಗ ಆ ಮಷಿನ್ಗಳನ್ನು ಕ್ಲೀನ್ ಮಾಡ್ಕೊಳ್ತೀನಿ. ಇದು ನನಗೆ ಸ್ಟಿಚಿಂಗೋಸ್ಕರ ಅನುಕೂಲ ಆಗಲಿ ಅಂತೇಳ್ಬಿಟ್ಟು ಈ 2 ಮಷಿನ್ನ ಮನೆಯಲ್ಲಿ ಇಟ್ಕೊಂಡಿದ್ದೀನಿ. ಒಂದು 2 ದಿನ ನೀಟ್ ಮಾಡಲಿಲ್ಲ ಅಂದ್ರೂ ಸಹ ತುಂಬಾ ಡಸ್ಟ್ ಬೀಳುತ್ತೆ. ಹಾಗೆಯೇ ತುಂಬ ಅರ್ಜೆಂಟಾಗಿ ಬ್ಲೌಸ್ ಕೊಡೋದು ಇದ್ದರೆ ಅವ್ರದ್ದು ಫಿನಿಷ್ ಮಾಡಿದ ತಕ್ಷಣ ಎಲ್ಲ ಆ ಬ್ಲೌಸ್ ಪೀಸಸ್ ಎಲ್ಲ ತೆಗೆದು ಎಲ್ಲಿಂದಲ್ಲಿ ಎತ್ತಿಟ್ಟು ಆಮೇಲೆ ನೆಕ್ಸ್ಟ್ ಬ್ಲೌಸ್ ತೊಗೊಂಡ್ರೆ ಇಷ್ಟೊಂದು ಪೀಸಸ್ ಆಗೋದಿಲ್ಲ ಮಷಿನ್ ಮೇಲೆ. ಅಷ್ಟು ಟೈಮ್ ಇರೋದಿಲ್ಲ. ನೆಕ್ಸ್ಟ್ ಬ್ಲೌಸು ಸಹ ಅರ್ಜೆಂಟಾಗೆ ಕೊಡಬೇಕಾಗಿರುತ್ತೆ. ಹಾಗಾಗಿಯೇ ಆಗ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗದೆ ಈ ರೀತಿ ಎಲ್ಲ ಬಟ್ಟೆ ಪೀಸಸ್ ಎಲ್ಲನೂ ಮಷಿನ್ ಮೇಲೆ ಇಡಬೇಕಾಗಿ ಬರುತ್ತೆ. ಇನ್ನು ಓವರ್ಲಾಕ್ ಮಷೀನು ಅಷ್ಟೇ, ಡೈಲಿ ಕ್ಲೀನಾಗಿ ನೀಟಾಗಿ ಡಸ್ಟೆಲ್ಲ ಒಡೆದು ಯೂಸ್ ಮಾಡೋದಕ್ಕೆ ಟೈಮೇ ಆಗೋದಿಲ್ಲ, ಸಾಕಾಗೋದಿಲ್ಲ. ಇದೊಂದು ನೋಡಿ, ಇದರಲ್ಲೆಲ್ಲ ನಾನು ನೀಡಲ್ಸ್ ಹಾಕಿಟ್ಕೊಂಡಿರ್ತೀನಿ. ಜಿಗ್ಜಾಗ್ ಮಷಿನ್ದು, ಹಾಗೆ ಜುಕ್ಕಿ ಮಷಿನ್ದು ಮತ್ತು ಓವರ್ಲಾಕ್ ಮಷಿನ್ದು. ಇನ್ನು ನೀಡಲ್ ಹಾಕ್ಬೇಕಾದ್ರೆ ನಾವು ಸ್ಕ್ರೂ ಡ್ರೈವರ್ ಯೂಸ್ ಮಾಡ್ತೀವಲ್ಲ, ಆ ಸ್ಕ್ರೂ ಡ್ರೈವರು ಸಹ ಇದೆ ಜಾಮಿಟ್ರಿ ಬಾಕ್ಸ್ ಥರ ಇದೆಯಲ್ಲ, ಈ ಬಾಕ್ಸಲ್ಲಿ ಹಾಕಿ ಇಟ್ಟಿರ್ತೀನಿ. ಟೈಲರಿಂಗ್ ಕೆಲಸಕ್ಕೆ ತುಂಬಾ ವಸ್ತುಗಳು ಬೇಕಾಗಿರುತ್ತೆ. ನಾವು ಒಂದು ದಿನ ಯೂಸ್ ಮಾಡಿದ ವಸ್ತು ಇನ್ನು ಮತ್ತೆ 1 ತಿಂಗಳು, ಒಂದೊಂದ್ಸಲ 20 ಡೇಸ್ ತನಕನೂ ಯೂಸ್ ಮಾಡೋಕ್ಕೆ ಬರೋದೇ ಇಲ್ಲ. ಅದು ಯಾವ ಕೆಲಸ ಯಾವ ಮಟೀರಿಯಲ್ ಮೇಲೆ ಇರುತ್ತೆ ಅಂತಲೇ ಹೇಳೋಕ್ಕಾಗೋದಿಲ್ಲ. ಅದರಿಂದ ತುಂಬಾ ಮಟೀರಿಯಲ್ ತರ್ತೀವಿ ನಾವು ಟೈಲರಿಂಗ್ ಕೆಲಸಕ್ಕೋಸ್ಕರ. ತಂದಂಥ ಎಲ್ಲ ಮಟೀರಿಯಲು ಒಂದೇ ದಿನವೇ ಯೂಸ್ ಆಗೋದಿಲ್ಲ, ಸ್ವಲ್ಪ ಸ್ವಲ್ಪ ಉಳಿಯುತ್ತೆ. ಅದೆಲ್ಲ ನಾವು ಸ್ಟೋರ್ ಮಾಡ್ತಾ ಹೋದಷ್ಟು ವಸ್ತುಗಳು ಜಾಸ್ತಿನೇ ಆಗುತ್ತೆ ಮಟೀರಿಯಲ್ಸು. ನೋಡಿ, ನಾನು 1 ವೀಕಿಂದ ಎಷ್ಟು ಬ್ಲೌಸಸ್ಸು ಸ್ಟಿಚ್ ಮಾಡಿದ್ದೆ, ಆ ಬ್ಲೌಸಸ್ದು ಚಿಕ್ಕ ಚಿಕ್ಕ ಪೀಸ್ಗಳೆಲ್ಲ ಈ ಮಷಿನ್ ಮೇಲೇ ಇದೆ. ಒಂದೊಂದು ಸಲ ದೊಡ್ಡ ದೊಡ್ಡ ಪೀಸ್ ಇದ್ದರೆ ಅದು ಬೇಕಾಗುತ್ತೇನೋ ಅಂತ ಹೇಳ್ಬಿಟ್ಟು ಇಡಬೇಕಾಗುತ್ತೆ. ತುಂಬಾ ಚಿಕ್ಕ ಚಿಕ್ಕ ಪೀಸ್ ಇದ್ದರೆ ನಾನು ಡಸ್ಟ್ಬಿನ್ಗೆ ಹಾಕ್ಬಿಡ್ತೀನಿ. ಮೆಹಂದಿ ಹಾಕ್ಕೊಂಡು ಮೆಹಂದಿ ಕೋನ್ಗಳು ಸಹ ಅಲ್ಲಿ ಇಟ್ಟಿದ್ದು ಈಗ ತೆಗಿತಾ ಇದ್ದೀನಿ ಅಲ್ಲಿಂದ. ನೋಡಿ, ಬೇಡದೇ ಇರೋದನ್ನೆಲ್ಲ ತೆಗೆದು ಡಸ್ಟ್ಬಿನ್ಗೆ ಹಾಕ್ತಾಯಿದ್ದೀನಿ. ಮಷಿನ್ಸು ನೀಟಾಗಿದ್ದರೆ ನಮಗೆ ಸ್ಟಿಚಿಂಗ್ ಕೆಲಸನೂ ಸಹ ಸ್ಪೀಡಾಗಿ ಆಗುತ್ತೆ. ಕರೆಕ್ಟಾಗಿ ನಮಗೆ ಬೇಕಂದಿದ್ದೇ ವಸ್ತು ಸಿಗುತ್ತೆ ನೀಟಾಗಿದ್ದರೆ. ಇಲ್ಲಾಂದರೆ ಹುಡುಕ್ತಾ ಇರಬೇಕಾಗುತ್ತೆ. ಒಂದು ಟೇಪ್ ಆಗಲಿ, ಒಂದು
ಮಾರ್ಕರ್ ಆಗಲಿ ಸ್ಕೇಲ್ ಆಗಲಿ ಈ ರೀತಿ ಹುಡುಕ್ತಾ ಇರಬೇಕಾಗುತ್ತೆ. ಅದರಲ್ಲೇ ನಮಗೆ ಟೈಮ್ ವೇಸ್ಟ್ ಆಗಿಬಿಡುತ್ತೆ. ಹಾಗಾಗಿ ಆದಷ್ಟು ನೀಟಾಗಿ ಇಟ್ಕೊಂಡಿದ್ರೆ ನಮಗೆ ಎಲ್ಲಿ ಏನಿದೆ ಅನ್ನೋದು ಗೊತ್ತಾಗುತ್ತೆ. ನಾನಿದು ಕ್ಲೀನ್ ಮಾಡುವಾಗ ಕೆಲವು ನೀಡಲ್ಸು ಸಹ ಸಿಕ್ತು, ಉಕ್ಸಾಕೋ ನೀಡಲು, ಮಷಿನ್ ನೀಡಲು ಎಲ್ಲನೂ ಬೇಕಿಲ್ದಿರೋದೆಲ್ಲ ಡಸ್ಟ್ಬಿನ್ಗೆ ಹಾಕ್ತಾಯಿದ್ದೀನಿ. ನೋಡಿ ನೀಟಾಗಿ ಎಲ್ಲ ಕ್ಲೀನ್ ಆಯಿತು. ಈ ದಿನ ನಾನು ನೀಟಾಗಿ ಕ್ಲೀನ್ ಮಾಡಿದ್ದೀನಿ ಅಂದರೆ ಇದು ಇದೇ ರೀತಿ ಕ್ಲೀನಾಗೇ ಇರುತ್ತೆ ಅಂತ ಹೇಳೋಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ಮತ್ತೆ ನಾನೀಗ ಸ್ಟಿಚಿಂಗ್ ಕೂತ್ಕೊಳ್ತೀನಿ, ಮತ್ತೆ ಪೀಸಸ್ಸು ಎಲ್ಲ ಬಂದು ಇದ್ರ ಮೇಲೆ ಬೀಳ್ತಾನೆ ಇರುತ್ತೆ. ಪ್ರತಿಯೊಂದು ಬ್ಲೌಸ್ಗೂ ವೇಸ್ಟ್ ಪೀಸನ್ನೆಲ್ಲ ತೆಗೆದು ಡಸ್ಟ್ಬಿನ್ಗೆ ಹಾಕ್ಬಿಟ್ಟು ಮತ್ತೆ ನೆಕ್ಸ್ಟ್ ಬ್ಲೌಸು ತೊಗೊಳೋದಕ್ಕೆ ಸಾಧ್ಯನೇ ಆಗೋದಿಲ್ಲ. ಯಾಕಂದರೆ ನೆಕ್ಸ್ಟ್ ಬ್ಲೌಸು ಸಹ ಅರ್ಜೆಂಟಾಗಿ ಕೊಡಬೇಕಾಗಿರುತ್ತೆ. ಹಾಗಾಗಿನೇ ಅದನ್ನು ನೆಕ್ಸ್ಟು ಎತ್ತಿಟ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇನ್ನೊಂದು ಬ್ಲೌಸ್ದು ವರ್ಕ್ ಸ್ಟಾರ್ಟ್ ಮಾಡಲೇಬೇಕಾಗಿರುತ್ತೆ. ಆದರೂ ಸಹ ಒಂದು 3 ಡೇಸ್ಗೆ 4 ಡೇಸ್ಗೆ ಒಂದು ಸಲ ಈ ರೀತಿ ಕ್ಲೀನಿಂಗನ್ನು ಮಾಡಿಕೊಂಡು ನೀಟ್ ಮಾಡ್ಕೊಳ್ತೀನಿ. ಇನ್ನು ಇದು ಓವರ್ಲಾಕ್ ಮಷಿನ್ನು ಒಳಗಡೆನೂ ತುಂಬಾ ಡಸ್ಟ್ ಬೀಳ್ತಾ ಇರುತ್ತೆ. ಇದು ನೀಟಾಗಿ ಒಳಗಡೆ ಎಲ್ಲ ಡಸ್ಟು ರಿಮೂವ್ ಮಾಡೋದಕ್ಕೆ ಸ್ವಲ್ಪ ಟೈಮ್ ಜಾಸ್ತಿನೇ ಹಿಡಿಯುತ್ತೆ. ಇನ್ನು ಎಸ್ಟರ್ಡೇ ಸ್ಟಿಚ್ ಮಾಡಿದಂಥ ಬ್ಲೌಸಸ್ಸು ಸ್ವಲ್ಪ ಉಕ್ಸಾಕೋರಿಗೂ ಸಹ ಇನ್ನೂ ಕೊಟ್ಟಿಲ್ಲ. ಒಂದು 5-6 ಬ್ಲೌಸಸ್ಸು ಎಲ್ಲನೂ ಪ್ಲೈನ್ ಬ್ಲೌಸು ಸ್ಟಿಚ್ ಮಾಡಿದ್ದು ನಿನ್ನೆ. ಅದನ್ನೆಲ್ಲ ಉಕ್ಸಾಕೋರಿಗೆ ಕೊಡಬೇಕು. ಸ್ಟಿಚಿಂಗ್ ಮಾಡಿ ಸೈಡಲ್ಲಿ ಚೇರ್ಗೆ ಸೈಡಲ್ಲಿ ಹಾಕ್ಬಿಟ್ಟಿದ್ದೀನಿ. ಅದನ್ನೆಲ್ಲನೂ ತೆಗೆದು ಉಕ್ಸಾಕೋರಿಗೆ ಕೊಡಬೇಕು. ಇನ್ನು ಇದು ಓವರ್ಲಾಕ್ ಮಷಿನ್ನು ನೀಟಾಗಿ ಥ್ರೆಡ್ಡೆಲ್ಲ ಕರೆಕ್ಟಾಗಿ ಸೆಟ್ ಮಾಡಿ ಇಟ್ಕೊಳ್ಬೇಕು. ಡಸ್ಟ್ ಹೊಡೆದಾಗ ಶಫಲ್ ಆಗಿಬಿಟ್ಟಿರುತ್ತೆ. ಇಲ್ಲಾಂದರೆ ಅದು ಓವರ್ಲಾಕ್ ಮಾಡುವಾಗ ಥ್ರೆಡ್ ಕಟ್ ಆಗಿಬಿಟ್ರೆ ತುಂಬಾ ಟೈಮ್ ತಗೊಳುತ್ತೆ ಥ್ರೆಡ್ ಹಾಕೋದಕ್ಕೆ. ನೋಡಿ ನೀಟಾಗಿ ಮಷಿನ್ ಮೇಲೆ ಇದ್ದಂಥ ಕ್ಲಾತ್ಸ್ ಎಲ್ಲ ತೆಗೆದುಬಿಟ್ಟು ಕ್ಲೀನ್ ಮಾಡಿದ್ದಾಯಿತು. ಈಗ ಈ ವೇಸ್ಟ್ ಪೀಸಲ್ಲಿ ಕೆಳಗಡೆ ಇರೋದ್ರಲ್ಲೆಲ್ಲ ಬೇಕಿಲ್ಲದೆ ಇರೋದೆಲ್ಲ ನೀಟಾಗಿ ಡಸ್ಟ್ಬಿನ್ಗೆ ಹಾಕ್ಬಿಡ್ತೀನಿ. ಬೇಕಿರೋದೆಲ್ಲ ಒಂದು ಟ್ರೇನಲ್ಲಿ ಎತ್ತಿಟ್ಕೊಂಡಿರ್ತೀನಿ. ಇನ್ನು ಮಷಿನ್ ಮೇಲೆ ಇರೋದು ಒಂದು ಬ್ಲೌಸು ಅರ್ಧ ಸ್ಟಿಚ್ ಆಗಿರೋ ಬ್ಲೌಸ್ ಇದೆ. ಅದನ್ನು ನಾನು ಸ್ಟಿಚ್ ಮಾಡಬೇಕು. ಈಗ ಕ್ಲೀನಿಂಗ್ ಎಲ್ಲ ಕಂಪ್ಲೀಟ್ ಆದಮೇಲೆ ಮಾಡಬೇಕು. ನೋಡಿ ಇದು ಬ್ಯಾಕ್ ಪಾರ್ಟ್ ರೆಡಿಯಾಗಿದೆ. ಇದು ನನ್ನದೇ ಬ್ಲೌಸು. ಸ್ಲೀವ್ಸು ಮತ್ತು ಫ್ರಂಟು ಸಹ ರೆಡಿ ಆಗಿದೆ. ಅದಕ್ಕೆ ಸಂಬಂಧಪಟ್ಟಿರೋ ಲೈನಿಂಗು ಅದರದ್ದು ಕ್ಲಾತ್ ಎಲ್ಲ ಒಂದು ಹತ್ರ ಇಟ್ಕೊಂಡ್ರೆ ನೀಟಾಗಿ ಸ್ಟಿಚ್ ಮಾಡ್ಬೋದು. ನೋಡಿ ಫ್ರಂಟ್ ಇದು. ಇನ್ನು ಅದೇ ಬ್ಲೌಸ್ದೇ ಕ್ಲಾತು ಟ್ಯಾಗ್ ಕಟ್ಟೋದಕ್ಕೋಸ್ಕರ ಕ್ಲಾತು. ಇನ್ನು ನಾನು ಎಸ್ಟರ್ಡೇ ಸ್ಟಿಚ್ ಮಾಡಿರೋ ಬ್ಲೌಸಸ್ಸು ಉಕ್ಸ್ ಹಾಕೋದಕ್ಕೆ ಕೊಡಬೇಕು ಅನ್ನಲ್ಲ, ಅದು ಈ ಬ್ಲೌಸಸ್ಸು ಲೈನಿಂಗ್ ಇಲ್ಲದೆ ಸ್ಟಿಚ್ ಮಾಡಿರೋಂಥ ಬ್ಲೌಸಸ್ಸು ಪ್ಲೈನ್ ಬ್ಲೌಸಸ್ ಇದು. ಇನ್ನು ಇದೆಲ್ಲ ಆದಮೇಲೆ ಸ್ಟಿಚಿಂಗ್ ಕೆಲಸಕ್ಕೆ ಕೂತ್ಕೊಳ್ಬೇಕಾಗುತ್ತೆ. ಇನ್ನು ಇದೇ ರೀತಿ ಒಂದು ವಾರದಲ್ಲಿ ಒಂದು ಸಲ ಮತ್ತು ಒಂದು 10 ಡೇಸ್ಗೆ ಒಂದು ಸಲ ಈ ರೀತಿ ನೀಟಾಗಿ ನೀಟ್ ಮಾಡಿಕೊಂಡ್ರೇ ನಮಗೆ ಕೆಲಸ ಮಾಡೋದಕ್ಕೆ ಇಂಟ್ರೆಸ್ಟ್ ಇರುತ್ತೆ. ನೋಡಿ ಮಷಿನ್ ಮೇಲೆ ನಾನು ಸ್ಟಿಚ್ ಮಾಡ್ತಾ ಇದ್ದಂಥ ಬ್ಲೌಸು ಹಾಗೆಯೇ ನನ್ನ ಅಳತೆ ಬರ್ಕೊಳ್ತಾ ಇರೋಂಥ ಬುಕ್ಕು ಅದೆರಡು ಬಿಟ್ಟರೆ ಬೇರೆ ವಸ್ತುಗಳಿಲ್ಲ. ಇನ್ನು ಈ ವಿಡಿಯೋ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಫ್ರೆಂಡ್ಸ್. ಜೈ ಶ್ರೀರಾಮ್.